ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಕೊಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಯಿತು ವ್ಲಾಗ್ಸ್ಗಳನ್ನ ಶೇರ್ ಮಾಡಿ. ಸ್ವಲ್ಪ ಶಾಪಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಇವಾಗೆಲ್ಲ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಬುಕ್ಕಿಂಗ್ಸ್ ನಡೀತಾ ಇದೆ. ಜ್ಯುವೆಲ್ರಿ ನೋಡೋಕ್ಕೆ, ಮೇಕಪ್ ಟ್ರಯಲ್ ನೋಡೋದಕ್ಕೆ. ಸೊ ಅವ್ರ ಹತ್ರ ಮಾತಾಡಿ ಒಂದು 3 to 4 ಅವರ್ಸ್ ಎಲ್ಲ ಮಾತಾಡಿ ಆ್ಯಂಡ್ ಅವರು ಕೂಡ ಕನ್ಫರ್ಮ್ ಮಾಡಿ ಎಲ್ಲ ಇದನ್ನು ಮಾಡ್ಕೊಂಡ್ಮೇಲೆ ಟೈಮೇ ಆಗೋಗ್ತಾ ಇದೆ. ವ್ಲಾಗ್ಸ್ ಮಾಡಿಕೊಂಡ್ರೆ ಎಲ್ಲ ಅರ್ಧಂಬರ್ಧ ಆಗ್ತಾಯಿದೆ, ಹಾಗಾಗಿ ಶೇರ್ ಮಾಡೋದಕ್ಕಾಗಿಲ್ಲ. ಇವತ್ತು ಸಂಡೇ ವ್ಲಾಗು ಕಂಪ್ಲೀಟಾಗಿ ಶೇರ್ ಮಾಡ್ತಿದ್ದೀನಿ. ಹಾಗೆ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು. ನಾನು ಡೈರೆಕ್ಟಾಗಿ ಮಾತಾಡೋದಕ್ಕಿಂತ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಬ್ಬರು ರೀಸೆಂಟು ಕಮೆಂಟ್ ಮಾಡಿದರು, ಒಂದು ಹೋದ ಸತಿ ವ್ಲಾಗ್ ಹಾಕಿದ್ದೆ ನಾನು ಸ್ಯಾರಿ ಬಿಸ್ನೆಸ್ ಏನೋ ಬಗ್ಗೆ. ಅದಕ್ಕೊಬ್ಬರು ಕಮೆಂಟ್ ಮಾಡಿದ್ದಾರೆ. ಅದನ್ನು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಆಗೇ ಹೇಳ್ತಾ ಇದ್ದೀನಿ. ಆದರೆ ನಾನು ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಯಾಕಂದರೆ ಆ ಥರ ಕಮೆಂಟ್ ಬಂದಿದೆ ಅಂದರೆ ನನ್ನ ಮುಂಚೆಯಿಂದ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ರಲ್ಲ ಅವ್ರ ಕಡೆಯಿಂದ ಬಂದಿರಲ್ಲ. ರೀಸೆಂಟಾಗಿ ಯಾರು ನನ್ನ ವ್ಲಾಗ್ಸ್ ನೋಡ್ತಾ ಇರ್ತಾರೆ ಅವರು ಬಂದಿರುತ್ತೆ. ಅವರೊಬ್ಬರಿಗೆಲ್ಲ ತುಂಬ ಜನಕ್ಕೆ ಈ ಥರ ಅನಿಸಿರ್ಬೋದು ಕೂಡ. ಹೌದು, ಯಾಕಂದರೆ ಮುಂಚೆಯಿಂದ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಏನು ಅನ್ನೋದು. ಸೊ ಇವಾಗ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರಿಗೆ ಆ ಥರ ಅನಿಸಿರೋದು ಸಹಜವಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅವ್ರು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನಿಮ್ಗೆ ದುರಾಸೆ ಬಂದುಬಿಟ್ಟಿದೆ, ದುಡ್ಡಿನ ಮೇಲೆ ಆಸೆ ಬಂದುಬಿಟ್ಟಿದೆ, ಬಿಸ್ನೆಸ್ಸು ಅಂತ ಅಂತ್ಯ ಅಂತ ಏನೇನೋ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಉತ್ತರನ ಕೊಡ್ತೀನಿ. ಹಾಗಂತ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಆಗಿ ನಿಮ್ಮ ಹತ್ರ ಅರ್ಥ ಆಗೋ ರೀತಿಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗಿರೋದು ಆಸೆನೇ, ನಾನು ಅದನ್ನು ಒಪ್ಕೊತೀನಿ. ಹಂಗಂತ ದುಡ್ಡಿನ ಮೇಲೆ ಆಸೆ ಇಲ್ಲ. ನನಗಿರೋದು ಬದುಕಿನ ಮೇಲೆ ಆಸೆ, ನನ್ನ ಕುಟುಂಬದ ಮೇಲೆ ಆಸೆ, ಅವ್ರಿಗೇನೋ ಒಂದು ಮಾಡಬೇಕು ಅನ್ನೋದೊಂದು ಆಸೆ, ನನ್ನ ಮಗನಿಗೆ ನಾನೇನೋ ಒಂದು ಮಾಡಬೇಕು ಅನ್ನೋದು ಆಸೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಇರೋ ಥರನೇ ನನಗೂ ಸಣ್ಣ ಪುಟ್ಟ ಆಸೆಗಳಿದೆ. ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು, ಅವನಿಗೆ ಒಂದು ಮನೆ ಅಂತ ಕಟ್ಟಬೇಕು, ಇಷ್ಟೇ ಇರೋದು ನಮ್ಗೆ ಆಸೆ. ಯಾರಿಗೆ ತಾನೇ ದುಡ್ಡು ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗೆ ದುಡ್ಡು ಎಷ್ಟು ಬೇಕೋ ಅಷ್ಟಿದ್ರೆ ಒಳ್ಳೆಯದು. ಲಕ್ಷಾನುಗಟ್ಲೆ ನಾವು ದುಡಿದ್ಬಿಡ್ತೀವಿ, ಅದಾಗುತ್ತಾ ಹೇಳಿ? ಇಲ್ಲ. ಯಾರೇ ದುಡಿದ್ರೂ, ಇವಾಗ ಒಂದು ಕೆಲಸ ಮಾಡೋಕ್ಕೆ ದುಡಿದ್ರೂ ಒಂದು 15,000 ದುಡಿದ್ರು ಅದರಲ್ಲಿ ಒಂದು 5,000 ಅಂತ ಇಟ್ಟೇ ಇಡ್ತಾರೆ. ನನ್ನ ಕಷ್ಟಕ್ಕಾಗುತ್ತೆ, ಇಲ್ಲ ಮನೆ ಕಟ್ಟೋದಕ್ಕಾಗ್ತಾರೆ, ಇಲ್ಲ ಬೈಕ್ ತೊಗೊಳಕ್ಕಾಗುತ್ತೆ ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಹಾಗೆ ನನಗೂ ಕೂಡ ಇದೆ. ಹಂಗಂತ ಹೆವಿಯಾಗೂ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನ ಸಾಗ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಮುಖ್ಯನೇ ದುಡ್ಡು, ಹಂಗಂತ ಅತಿಯಾಗೂ ಇಲ್ಲ. ಇನ್ನು ಇದ್ರ ಮೇಲೆ ನನಗೆ ಆಸೆ ಇರೋದು ಅಂತ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ. ನನ್ನ ಬದುಕಿನ ಮೇಲೆ, ನನ್ನ ಕುಟುಂಬದ ಮೇಲೆ, ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ, ನನ್ನ ಮಗನ ಚೆನ್ನಾಗಿ ಓದಬೇಕು ಅಂತ ಆಸೆ. ಸೊ ನಮಗೆ ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತು? ಸೊ ಇವಾಗ ರೀಸೆಂಟಾಗಿ ಕೆಲವೊಂದೆಲ್ಲ ಮಾಡ್ತಾ ಇರೋದ್ರಿಂದ ಹಾಗೆ ಅನಿಸಿರ್ಬೋದು, ನಾನು ಕೆಲಸಗಳು ಮಾಡ್ತಾ ಇರೋದ್ರಿಂದ ಆ ಥರ ಅನಿಸಿರ್ಬೋದು. ಆದರೆ ಮುಂಚೆಯಿಂದ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ ನಾನು ಎಷ್ಟೆಷ್ಟೆಲ್ಲ ಕೆಲಸಗಳು ಮಾಡಿದ್ದೀನಿ, ಎಂತೆಂಥದ್ದೆಲ್ಲ ಕಲ್ತಿದ್ದೀನಿ, ಆ್ಯಂಡ್ 500 ರೂಪಾಯಿಗೆ ಎಷ್ಟು ಕಷ್ಟ ಬಿದ್ದೀನಿ ಅಂತ ಹಿಂದೆ ವ್ಲಾಗ್ಸ್ಗಳನ್ನ ನೋಡಿದರೆ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನೋಡಿರೋರಿಗೆ ಗೊತ್ತಿರಲ್ಲ, ಬರೀ ಮೇಕಪ್ದೊಂದು ಮಾತ್ರ ಗೊತ್ತಿರುತ್ತೆ. ನಾನೊಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಮಗೆ ಲಿಮಿಟಾಗಿರಬೇಕು, ಎಲ್ಲದ್ರ ಮೇಲೂ ಆಸೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗಿದ್ದು ಆ ವಯಸ್ಸಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮದು ಕೂಡ ನಾನು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಅಪ್ಪ ಅಮ್ಮ ಇಬ್ಬರು ಗಾರ್ಮೆಂಟ್ಸ್ಗೆ ಹೋಗಿ ದುಡಿತಾಯಿದ್ರು, ಚೆನ್ನಾಗೇ ನೋಡ್ಕೊತಾ ಇದ್ರು ನಮ್ಮನ್ನು. ನಮ್ಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಸಡನ್ನಾಗಿ ಒಂದು ಸಿಚುವೇಶನ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಹೇಳೋಕ್ಕಾಗಲ್ಲ, ವ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೂ 2-3 ವ್ಲಾಗ್ ಬೇಕಾಗುತ್ತೆ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ. ಆದರೆ ಒಂದೇ ಸಿಚುವೇಶನ್ ಹೇಳ್ತೀನಿ. ಸಡನ್ನಾಗಿ ಒಂದು ದಿವಸ ಏನಾಗುತ್ತೆ ಅಂದರೆ, ನನ್ನ ತಂದೆಗೆ ಬ್ರೈನ್ ಸ್ಟ್ರೋಕ್ ಹೊಡೆಯುತ್ತೆ. ಅವರು ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಅದೇನಾಗುತ್ತೆ ಅಂದರೆ ಅವರ ಅರ್ಧ ಬ್ರೈನು ಸ್ಟ್ರೋಕ್ ಹೊಡೆದು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ನನ್ನ ತಾಯಿ ಮತ್ತು ಅಕ್ಕ ಇಬ್ಬರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಮೊದಲು ಹೋಗೋದೇ ಗೌರ್ಮೆಂಟ್ ಹಾಸ್ಪಿಟ್ಲು, ಎಲ್ಲರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಅದೇ ಅಲ್ವಾ ಸ್ಟಾರ್ಟಿಂಗು. ಹೋಗ್ತಾರೆ, ಅಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ದಂಗೆ ಅವ್ರನ್ನ ತುಂಬಾ ಇದನ್ನು ಮಾಡಿಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ. ನೀವು ಇಲ್ಲಿರೋ ಬೇಡ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಬರ್ಕೊಡ್ತಾರೆ. ಆವಾಗ ನನ್ನ ಅಕ್ಕ ಮತ್ತು ನನ್ನ ಅಮ್ಮ ಇಬ್ಬರೂ ಅವ್ರನ್ನ ಎತ್ಕೊಂಡು ಆ್ಯಂಬುಲೆನ್ಸ್ ಒಳಗೆ ಹಾಕಿ ಇಬ್ಬರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾರೆ ಆಪ್ರೇಷನ್ ಮಾಡಿದ್ರೆ ಅವರು ಉಳಿತಾರೆ, ಇನ್ನು 4-5 ವರ್ಷ ಇರ್ತಾರೆ, ಉಳಿತಾರೆ ಅಂತ ಹೇಳ್ತಾರೆ. ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದಾಗ ಒಂದು 40,000-50,000, ಅದು 4 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, ಅವ್ರು ಹೇಳ್ತಾ ಇರೋದು ಬರೀ 40,000-50,000. ಅವತ್ತು ಆ ದುಡ್ಡು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ದೊಡ್ಡ ದುಡ್ಡು. ಅದು 40,000-50,000. ಆವತ್ತು ಅಮ್ಮ ಎಲ್ಲರ ಕಾಲು ಹಿಡಿತಾರೆ, ಎಲ್ಲರನ್ನೂ ಬೇಡ್ತಾರೆ ಆ 40,000-50,000ಕ್ಕೆ ನನ್ನ ಗಂಡನ ಈ ಥರ ಉಳಿಸ್ಕೋಬೇಕು, ನನ್ನ ಮಕ್ಳಿಗೆ ಬೇಕು, ನಮ್ಮ ತಂದೆ ಬೇಕು ಅಂತ
ಇದನ್ನು ಮಾಡ್ತಾರೆ. ಆದರೆ ಎಲ್ಲಿಂದನೂ ₹1 ಕೂಡ ಆ ಟೈಮ್ಗೆ ಯಾರು ಬಂದು ಸಹಾಯ ಮಾಡೋರಿಲ್ಲ. ಅವತ್ತು ಕೊನೆಯದಾಗಿ ಅವ್ರು ಡಿಸೈಡ್ ಆಗ್ತಾರೆ, ಎಲ್ಲಾದರೂ ಬಡ್ಡಿಗೆ ತೊಗೊಂಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೋಗ್ತಾರೆ. ಆದರೆ ಅಷ್ಟೊತ್ತಿಗೆ ಡಾಕ್ಟ್ರ್ ಬಂದು ಹೇಳ್ತಾರೆ, ಇಲ್ಲ ನೀವು ಬಡ್ಡಿಗೆಲ್ಲ ದುಡ್ಡು ತೊಗೊಂಬಂದು ಕಟ್ಟಿದ್ರೂ ಅವರು ಒಂದು 4-5 ವರ್ಷ ಇರ್ಬೋದು. ಅದ್ರ ಬದಲು ನಿಮ್ಮ ಹೆಣ್ಮಕ್ಳನ್ನ ನೀವು ಮದುವೆ ಮಾಡಬೇಕು, ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದರೆ ನೀವು ಈ ಸಾಲ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಲಾಸ್ಟಿಗೆ ಯಾರಾದರೂ ನೋಡಬೇಕು ಅಂತ ಯಾರಾದರೂ ಇದ್ದರೆ ಅವ್ರನ್ನ ಕರೆಸ್ಬಿಡಿ, ನೋಡಲಿ ಅವರು ಅಂತ ಹೇಳ್ತಾರೆ ಡಾಕ್ಟರು. ನಮ್ಗೆ ಆ ಟೈಮಲ್ಲೇ ಗೊತ್ತಾಗಿದ್ದು ಒಂದು ವ್ಯಕ್ತಿ, ದುಡ್ಡು ಎರಡು ಎಷ್ಟು ಮುಖ್ಯ ಅಲ್ವಾ. ಯಾವುದು ಬೇಕು ಯಾವುದು ಬೇಡ ಅನ್ನೋದು ಎಷ್ಟು ಆ ಟೈಮಲ್ಲಿ ಎಂಥ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಜೀವನದಲ್ಲಿ ಈ ಮನುಷ್ಯನ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ಆವಾಗ ಗೊತ್ತಾಗುತ್ತೆ. ದುಡ್ಡು ಶಾಶ್ವತ ಅಲ್ಲ, ಮನುಷ್ಯನೂ ಶಾಶ್ವತ ಅಲ್ಲ ಅನ್ನೋದು ಆವತ್ತೇ ನಾನು ಕಲಿತಿದ್ದು. ಆವಾಗಲೇ ಅಂದ್ಕೊಂಡಿದ್ದು, ನಾವು ಸಂಪಾದನೆ ಮಾಡೋದು ನಮ್ಮ ಜೀವನಕ್ಕೆ ಸಾಗೋ ಅಷ್ಟು ಮಾತ್ರ ಇದ್ದರೆ ಸಾಕು. ಅತಿಯಾಗಿದ್ರೂ ಕಷ್ಟನೇ, ಕಮ್ಮಿ ಇದ್ರೂ ಕಷ್ಟನೇ, ಸ್ವಲ್ಪ ಇದ್ರಾಗಿರಬೇಕು ಅಷ್ಟೇ ತಕ್ಕನಾಗಿ. ಅದು ಹೇಗಿರಬೇಕು ಅಂದರೆ, ನೀನು ಕಷ್ಟಪಟ್ಟು ಅಲ್ಲಿ ತಿಂಗಳು ದುಡಿತಾ ಇರಬೇಕು, ನಿಂಗೆ ಏನು ಬೇಕು ನೀನು ಮಾಡ್ಕೊಬೇಕು, ಅಷ್ಟು ಮಾತ್ರನೇ ಇರಬೇಕು ನನ್ನ ಪ್ರಕಾರ. ಅದೊಂದು ಇನ್ಸಿಡೆಂಟ್ ಆದಮೇಲೆ ನಮಗೆ ಲೈಫ್ ಏನು, ದುಡ್ಡೇನು, ಮನುಷ್ಯ ಏನು, ವ್ಯಕ್ತಿಗಳು ಯಾರು, ಸಂಬಂಧಗಳೇನು ಅನ್ನೋದೇ ಗೊತ್ತಾಗಿದ್ದು. ಅದಾದಮೇಲೆ ನಾನು ಫಸ್ಟ್ ಸತಿ ಹೋಗಿದ್ದು ಅಮ್ಮನ ಜೊತೆ ಗಾರ್ಮೆಂಟ್ಸ್ಗೆ ಹೋಗಿದ್ದು. ಆಮೇಲೆ ಅಕ್ಕ ನಾನು ಇಬ್ಬರು ಹೋಗ್ತಾಯಿದ್ವಿ. ನಮ್ಮ ಕಾಲೇಜ್ ಫೀಸ್ ಕಟ್ಟಿದ್ದು, ನನ್ನ ಮೊದಲನೇ ಸಂಬಳ ಬಂದು 6,000ದಿಂದ 8,000. ಆವಾಗ ನಾನು ಕಾಲೇಜ್ ಫೀಸ್ ಕಟ್ಕೊಂಡೆ. ನನ್ನ ಬುಕ್ಸು, ಬಟ್ಟೆ, ಆಮೇಲೆ ಅವಾಗ ಆನ್ಲೈನ್ ಕ್ಲಾಸ್ ನಡೀತಾಯಿತ್ತು ಅಂತೇಳಿ ಫೋನು, ಅವ್ರ ಬುಕ್ಸು, ಅವ್ರ ಕಾಲೇಜ್ ಫೀಸು, ಹೀಗೆ ನಾವು ಕಷ್ಟಪಟ್ಟು ದುಡ್ದಿದ್ರಲ್ಲೇ ನಮ್ಗೇನು ಬೇಕು ನಾವು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆವಾಗಲೇ ಅಂದ್ಕೊಂಡಿದ್ದು, ಯಾರೋ ಕೊಟ್ಟಿದ್ದು ನಮಗಾಗಲ್ಲ, ಇನ್ಯಾರೋ ಮಾಡಿದ್ದು ನಮಗಾಗಲ್ಲ, ನಾವು ದುಡ್ದಿದ್ದೇ ನಮಗಾಗೋದು ಅಂತ ಆವಾಗಲೇ ಅರ್ಥ ಆಗಿದ್ದು. ಸೊ ಅದಾದಮೇಲೆ ಸೊಸೈಟಿ ಪ್ರೆಷರಿಂದ ಅಮ್ಮ ಇಬ್ರಿಗೂ ಮದುವೆ ಮಾಡಿದ್ರು ಹೆಣ್ಮಕ್ಳಿಗೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಇಬ್ಬರು ಹೆಣ್ಮಕ್ಳ ಜೀವನದಲ್ಲಿ ಎಷ್ಟು ದೊಡ್ಡ ಬಿರುಗಾಳಿ ಬರುತ್ತೆ ಅಂತ. ಸೊ ಅದು ಬಿರುಗಾಳಿನೇ ಬಂತು. ಇಬ್ಬರು ಝೀರೋಯಿಂದ ಸ್ಟಾರ್ಟ್ ಮಾಡಿದ್ವಿ, ಅಕ್ಕ ತಂಗಿ ಇಬ್ಬರು. ಆ್ಯಂಡ್ ನಾನು ಈ ಮನೆಗೆ ಬಂದಾಗ, ನೀವು ಈ ಮನೆ ಏನು ನೋಡ್ತಾ ಇದ್ದೀರಲ್ಲ ಹೀಗಿರಲಿಲ್ಲ. ಮುಂಚೆ ತುಂಬಾ ಇದ್ರಾಗಿದ್ದು, ಬ್ಯಾಡ್ ಕಂಡೀಷನಲ್ಲಿತ್ತು. ಇದು ಫುಲ್ಲು ಮಣ್ಣು ಉದುರುತ್ತಾ ಇತ್ತು, ಮಳೆ ಬರ್ತಾಯಿತ್ತು. ನಾನು ಆವಾಗ ಪ್ರೆಗ್ನೆಂಟ್ ಇದೆ, ಕನ್ಸೀವ್ ಆಗಿದೆ. ಮಳೆ ನೀರು ಬರ್ತಾಯಿದ್ರೆ ನನ್ನ ಮೇಲೆ ಬಿದ್ದು ಎಲ್ಲಿ ನಂಗೆ ಜ್ವರ ಬರುತ್ತೆ ಅಂತೇಳಿ ಫುಲ್ಲು ಬ್ರಷ್ ಇಟ್ಟು ಒಜ್ಕೊಳ್ತಾ ಇದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಒಂದು ದಿವಸ ಬೇಕಾಗ್ತಾಯಿತ್ತು. ಆದರೂ ಒಂದು ನೆಲೆ ಅಂತ ಇದೆಯಲ್ಲ ನಮ್ಗೆ, ಇವಾಗ ಇದು ಬಿಟ್ಟರೆ ಇನ್ನೆಲ್ಲಿ ಹೋಗೋದು ಅನ್ನೋದೊಂದು ಕೂಡ ಇತ್ತು ತಲೆಯಲ್ಲಿ. ಹೇಗೋ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಹೋಗ್ತಾಯಿದ್ವಿ. ಅವಾಗ ನನ್ನ ಹಸ್ಬೆಂಡ್ ಬರೀ ಒಂದೇ ಹಸು ಇದ್ದಿದ್ದು. ಅವ್ರ ಹಸು ಕೆಲಸ ಬಿಟ್ಟರೆ ಬೇರೆ ಕೆಲಸ ಬರ್ತಾಯಿಲ್ಲ. 9-5 ಜಾಬ್ಗೆ ಹೋಗಿ ಅವ್ರಿಗೆ ಅಭ್ಯಾಸ ಇಲ್ಲ. ಅದೊಂದೇ ಹಸುನಲ್ಲಿ ಹಾಲು ಕರೆದು ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಮನೆ ಸಂಸಾರ ಮಾಡಿಕೊಂಡು ನನ್ನ ನೋಡಿಕೊಂಡು, ಆ ಟೈಮಲ್ಲಿ ನನಗೆ ಏನೇನು ಬೇಕು ಮಾಡಿಕೊಂಡು. ಆ್ಯಂಡ್ ನಾನು ಒಂದು ಸರ್ತಿ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದರೆ 4,000-5,000 ಖರ್ಚಾಗ್ತಾಯಿತ್ತು. ಅವ್ರು ಒಂದು ವಾರ ಮುಂಚೆನೇ, ನಂಗೆ ಡೇಟ್ ಇರೋ ಮುಂಚೆನೇ ಅದನ್ನು ಅವರು ಎತ್ತಿಟ್ಕೊಳ್ತಾಯಿದ್ರು. ಯಾಕಂದರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ. ಅಷ್ಟು ಮೆಡಿಸಿನ್ಸು, ಅಷ್ಟು ಸ್ಕ್ಯಾನಿಂಗ್ಸ್ ಗೊತ್ತೇ ಇರುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ಅಷ್ಟು ಇದನ್ನು ಮಾಡಿಕೊಂಡ್ರು. ಆಮೇಲೆ ಬಾಣಿಂತನದಲ್ಲಿ ನನ್ನ ಅಕ್ಕ ನನ್ನ ನೋಡಿಕೊಂಡ್ರು. ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅಮ್ಮ ಕೆಲಸ ಬಿಟ್ಬಿಟ್ರು. ಅವ್ರು ಕೆಲ್ಸಕ್ಕೆ ಹೋಗಿ ಅವ್ರಿಗೆ ಒಂದು ಫ್ಯಾಮಿಲಿ ಇದೆ, ಆದರೂ ಅದನ್ನೆಲ್ಲ ಎದುರಿಸ್ಕೊಂಡು ನನ್ನ ಬಾಣಿತನ ಅವ್ರು ಮಾಡಿದ್ರು. ತಿಂಗಳು ಬರೋ ಸಂಬಳನೆಲ್ಲ ನನಗೆ ಖರ್ಚು ಮಾಡ್ತಾಯಿದ್ರು, ನನ್ನ ಮಗಂಗೆ ಖರ್ಚು ಮಾಡ್ತಾಯಿದ್ರು. ಇಷ್ಟೊಂದೆಲ್ಲ ನನ್ನ ಸುತ್ತಮುತ್ತ ಇರೋರು ನನಗೆ ಇಷ್ಟೊಂದು ಕಷ್ಟಪಟ್ಟು ಅವ್ರು ನನಗೆ ಫೈನಾನ್ಷಿಯಲಿ ಮಾಡಿದ್ದಾರೆ ಅಂದಮೇಲೆ, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂದ್ಕೊಳ್ಳೋದು ತಪ್ಪಾ? ಅವ್ರಿಗೆ ನಾನು ಏನೋ ಒಂದು ಮಾಡಬೇಕು. ಅಟ್ಲೀಸ್ಟ್ ಅವ್ರು ಮಾಡಿರೋಷ್ಟು ನಾನು ಮಾಡೋದಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಅವ್ರು ಮಾಡಿರೋದಕ್ಕೆ ಸ್ವಲ್ಪನಾದರೂ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ನನಗೆ ಯಾರ್ಯಾರು ಮಾಡಿದಾರೋ ಅವ್ರಿಗೆ ನಾನು ಮಾಡಬೇಕು, ಅದು ನನ್ನ ಕರ್ತವ್ಯನೇ ಅಲ್ವಾ. ಹೇಗೆ ಹಾಗೆ ಬಿಟ್ಬಿಡೋದಕ್ಕಾಗುತ್ತೆ ಅಲ್ವಾ. ಹಾಗಾಗಿ ಮಾಡಬೇಕು ಅಂತಲೇ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತೇಳಿ ನನ್ನ ಬಾಣಿತನದಲ್ಲಿ ಎಷ್ಟು ಡಿಪ್ರೆಷನ್ ಆಗಿದೆ ಅಂತ ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ಅಷ್ಟು ಮಟ್ಟಿಗೆ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದೆ ನಾನು. ಆ ಟೈಮಲ್ಲೇ ನನಗೆ ಇದ್ದಿದ್ದು ಒಂದು ದಾರಿ ಅಂದರೆ, ನಾನು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಬ್ಯೂಟಿಷಿಯನ್ ಕಲಿತೆ, ಟೈಲರಿಂಗ್ ಮಾಡಿದೆ. ಆಮೇಲೆ ಈ ಮನೆಗೆ ಬಂದ ಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡೆ. ಅದ್ರ ಜೊತೆ ಮಕ್ಳಿಗೆ ಟ್ಯೂಷನ್ ಮಾಡ್ತಾಯಿದ್ದೆ. ಆಮೇಲೆ ಕ್ರೋಶ ಹಾಕ್ತಾಯಿದ್ದೆ. ಬರೀ 2 ಸೀರೆಗಿಂದ ₹500 ಸಿಗುತ್ತೆ ಅಂತ ಹೇಳಿ ರಾತ್ರಿ ಎಲ್ಲ ಕೂತ್ಕೊಂಡು ಕಷ್ಟಪಟ್ಟು, ಅದರಲ್ಲೂ ಸೆಕ್ಷನ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಕಾಲೆಲ್ಲ ಊದ್ಕೊಂಡ್ಬಿಡ್ತಾಯಿತ್ತು. ಎಲ್ಲ ಇದನ್ನು ಮಾಡಿಕೊಂಡು ₹500 ಎಲ್ಲರೂ ಬೈತಾಯಿದ್ರು, ಬರೀ ₹500ಗೆ ಏನಕ್ಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಆದರೆ ನನಗೇನೋ ಒಂಥರ ₹500 ಇದ್ದರೆ ಏನಕ್ಕಾದರೂ ಆಗಲಿ, ನನ್ನ ಫ್ಯಾಮಿಲಿಗಾಗಲಿ, ಇಲ್ಲ ನನ್ನ ಮಗುಗಾಗಲಿ, ಇಲ್ಲ ನಾನೇನೋ ಒಂದು ತರೋದಕ್ಕೆ, ಅವ್ನಿಗೊಂದು ಬಟ್ಟೆ ಕೊಡ್ಸೋದಕ್ಕಾಗಲಿ ಅನ್ನೋದು ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಒಂದೇ ಸತಿ ₹1,000 ದುಡಿದ್ಬಿಡ್ತೀನಿ ಅನ್ನೋದು, ಅದು ಮೆಂಟಾಲಿಟಿ ಇರಬಾರ್ದು. ಸಣ್ಣದಾಗಿ ದುಡಿದು ಏನೋ ಒಂದು ಹಾಕಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಇದ್ದಿದ್ದು. ಹಾಗಾಗಿ ನಾನು ಅದೇ ಥರನೇ
ಸಣ್ಣದಾಗಿನೇ ಅರ್ನಿಂಗ್ಸ್ ಮಾಡ್ಕೊಳ್ತಾ ಬಂದೆ. ಆ್ಯಂಡ್ ನೀವು ಹೇಳ್ಬೋದು ಆಮೇಲೆ ನಾನು 1,00,000 ನೀವು ಗೊತ್ತಿದ್ದರೆ ನನ್ನ ಮೇಕಪ್ ಕಲ್ತಿರೋದು ನಾನು 1,00,000 ಸ್ವಂತವಾಗಿ ನಾನು ಸಾಲ ಮಾಡಿ ಅದೊಂಥರ ಕಾನ್ಫಿಡೆನ್ಸ್ ಬಂತು ನನಗೆ. ಯಾಕಂದರೆ ಯೂಟ್ಯೂಬ್ ಪೇಮೆಂಟ್ ಬಂತು ಒಂದೆರಡು ಸತಿ. ಸೊ ಓಕೆ, ಸಾಲ ತೀರಿಸ್ಕೊಬೋದು ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಬಂದ ಮೇಲೆ ಫಸ್ಟ್ನೇ ಸತಿ ನಾನು ಸಾಲಕ್ಕೆ ಕೈ ಇಕ್ಕಿದ್ದು. ಸಾಲ ಮಾಡಿ 45,000 ಕೊಟ್ಟು ನಾನು ಮೇಕಪ್ ಕಲಿತು ತಿರ್ಗಾ ಒಂದು 25,000 ಕೊಟ್ಟು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಆಮೇಲೆ ನಾನು ನೋಡಿದ್ರೆ ಆರ್ಡರ್ ಇಲ್ಲ 2 ತಿಂಗಳು. ಅದಾದಮೇಲೆ ಸ್ವಲ್ಪ ನಾನು ಯೂಟ್ಯೂಬ್ ಚಾನಲ್ನಲ್ಲೇ ಈ ಥರ ಮೇಕಪ್ ಮಾಡ್ತೀನಿ ಅಂತೇಳಿ ನಂದಕ್ಕೆ ನಾನೇ ಪ್ರಮೋಷನ್ ಮಾಡಿ ನಂಗೆ ಆರ್ಡರ್ಸ್ ಬರೋಕ್ಕೆ ಶುರುವಾಯಿತು. ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಡರ್ ಕೊಡೋಕ್ಕೆ ಶುರು ಮಾಡಿದ್ರು. ಅದರಿಂದ ಸ್ವಲ್ಪ ನಾನು ಕೂಡ ಇದನ್ನು ಮಾಡಿಕೊಂಡು ಒಂದೊಂದನ್ನೇ ಮ್ಯಾನೇಜ್ ಮಾಡಿಕೊಂಡು ಕಷ್ಟಗಳನ್ನ ಎದುರಿಸಿಲ್ಲ ಅಂತಲ್ಲ, ಈ ಫೀಲ್ಡಲ್ಲಿ ಕೂಡ ತುಂಬಾ ಕಷ್ಟ ಇದೆ. ಒಂದೊಂದು ಸತಿ ಆರ್ಡರ್ ಮುಗಿಸ್ಕೊಂಬರ್ಬೇಕಾದ್ರೂ ಕೂಡ ತುಂಬಾ ಕಷ್ಟ ಇದೆ. ಅದನ್ನು ಇನ್ನೊಂದು ಸತಿ ಯಾವಾಗಾದ್ರೂ ಹೇಳ್ಕೊತೀನಿ ಬಿಡಿ. ಅದನ್ನು ಮಾಡಿಕೊಂಡು ಆ ಸಾಲನ ತೀರಿಸ್ಕೊಂಡು ಅದರಲ್ಲಿ ಬರೋ ದುಡ್ಡಲ್ಲಿ ನಾನು ಮನೆಗೂ ಕೂಡ ಇವಾಗ ನೋಡಿರ್ಬೋದು ನನ್ನ ಮನೆಗೇನು ಬೇಕು ನನಗೆ ಅದೇ ಓಡ್ತಾ ಇರುತ್ತೆ ಜಾಸ್ತಿ. ಮನೆಗೇನೋ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆಲ್ಲ ತೊಗೊಂಡು ಬಂದೆ. ನನ್ನ ಹಸ್ಬೆಂಡ್ಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದೆ. ಅವ್ರು ಹೇಳಿದ್ರು, ಚಿಕನ್ ಶಾಪೆಲ್ಲ ಇಟ್ಟಿದ್ದೀರಾ ಅಂತ. ನಾನು ಎಲ್ಲ ಒಳ್ಳೆಯ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೆಗೆಟಿವ್ ಆಗಿ ನಾನು ಯಾವುದೂ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಹೇಳಬೇಕು ಅಂದರೆ ನಮ್ಮ ಚಿಕನ್ ಶಾಪ್ ಆಲ್ರೆಡಿ ಕ್ಲೋಸ್ ಆಗಿ 4-5 ಮಂತ್ಸ್ ಆಯಿತು. ಯಾಕೆ ಅಂದರೆ ಆ ಚಿಕನ್ ಶಾಪು ಹಸು ಕೆಲಸ ಎರಡೂ ಮಾಡ್ತಾಯಿದ್ರು. ಸಡನ್ನಾಗಿ ಅವ್ರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು. ಮೂಗಿಂದ ಬ್ಲಡ್ ಎಲ್ಲ ಬರಲಿಕ್ಕೆ ಶುರು ಆಯಿತು. ನಂಗೆ ಸ್ವಲ್ಪ ಭಯ ಆಯಿತು. ಯಾಕಂದರೆ ಎರಡೂ ಹೀಟೇ, ಚಿಕನು ಹೀಟು, ಹಸುಗಳದ್ದು ಹೀಟು. ಹಾಗಾಗಿ ಆಮೇಲೆ ಏನಾಯಿತು ಅಂದರೆ ಹಳ್ಳಿ ಕಡೆ ಆಗಿರೋದ್ರಿಂದ ಸಾಲಗಳು ಜಾಸ್ತಿ ಆಯಿತು. ನಾವು ಎಕ್ಸ್ಟ್ರಾ ಇದನ್ನು ಮಾಡಿಕೊಂಡು ಅದನ್ನು ತೀರಿಸೋ ಥರ ಆಗೋಯಿತು. ಹಾಗಾಗಿ ನಂಗೆ ಇದು ಯಾವುದು ಬೇಡ, ಮುಚ್ಚಿಬಿಡು, ಒಂದು ಕೆಲಸ ಮಾಡ್ಕೊ ಅಂತೇಳಿ ಚಿಕನ್ ಶಾಪ್ನ ಕ್ಲೋಸ್ ಮಾಡಿಸಿ ಇವಾಗ ಹಸು ಕೆಲಸನೇ ಅವ್ರು ಮಾಡ್ತಾ ಇರೋದು. ಇವಾಗ ಅವ್ರಿಗೆ ಅಂತ ಹೇಳ್ಬೇಕು ಅಂದರೆ ಈಚೆ ಕಡೆ ತುಂಬ ಕಮಿಟ್ಮೆಂಟ್ಸ್ಗಳಿದ್ದಾವೆ. ಅವ್ರು ಅದನ್ನೆಲ್ಲ ತೀರಿಸ್ಕೊಂಡು ಮನೆದು ನೋಡಿಕೊಂಡು ಅವ್ರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ನಾನು ಈಚೆ ದುಡ್ದಿದ್ರಲ್ಲಿ ಮನೆಗೂ ನೋಡಿಕೊಂಡು ನನ್ನ ಮಗನಿಗೆ ಏನು ಬೇಕೋ ಅದನ್ನು ಕೂಡಿಕೊಂಡು ಆ್ಯಂಡ್ ಈಚೆ ಕಡೆ ನಂದು ಕೂಡ ಕಮಿಟ್ಮೆಂಟ್ಸ್ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇಬ್ಬರು ಬ್ಯಾಲೆನ್ಸ್ ಆಗಿ ಫೈನಾನ್ಷಿಯಲಿ ಇದನ್ನು ಮಾಡಿಕೊಂಡೇ ನಾವು ಲೈಫ್ ಅನ್ನೋದನ್ನ ಲೀಡ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ್ದಾರೆ ದುರಾಸೆ ನಿಂಗೆ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸಣ್ಣ ಪುಟ್ಟ ಪ್ರಮೋಷನ್ಸ್ಗಳು ಮಾಡ್ತಾಯಿದ್ದೆ. ನಿಮಗೆ ಗೊತ್ತಿದೆ ಪ್ರಾಡಕ್ಟ್ಸ್ ಬಗ್ಗೆ ಈ ಥರದ್ದೆಲ್ಲ. ಸೊ ಸಡನ್ನಾಗಿ ಒಂದು 4,000-5,000 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು, ನಿಮಗೆ ಪ್ರಮೋಷನ್ಸ್ಗಳು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸಡನ್ನಾಗಿ ಈ ಥರ ಸಣ್ಣ ಪುಟ್ಟ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ನನಗೆ ಇಮೇಲ್ಸ್ಗಳು ಬರ್ತಾ ಇರುತ್ತೆ. ನಮಗೆ ಫೋನ್ ಎಲ್ಲ ಮಾಡ್ತಾರೆ. ನಮಗೆ ಫೋನ್ ನಂಬರ್ ತೊಗೊಂಡು ಈ ಥರ ಒಂದು ಆ್ಯಪ್ ಇದೆ, ಗೇಮಿಂಗ್ ಆ್ಯಪ್ ಇದೆ, ಆಮೇಲೆ ಗುರೂಜಿಗಳ್ದು ಈ ಥರ ಎಲ್ಲದೆಲ್ಲ ಬರುತ್ತಲ್ವ, ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿದ್ರು ಜಸ್ಟ್ ಒಂದು ವಿಡಿಯೋಗೆ 5,000 ಕೊಡ್ತೀನಿ, ತಿಂಗ್ಳಿಗೆ 4-5 ವಿಡಿಯೋ ನೀವು ಜಸ್ಟ್ ಹೆಡ್ಲೈನ್ಸು ಮತ್ತು ಇದನ್ನು ಹಾಕಿದ್ರೆ ನಿಮಗೆ 20,000 ಬರುತ್ತೆ ಅಂತ ಹೇಳಿದ್ರು. ನನಗೆ ಶಾಕ್ ಆಗೋಯಿತು. ಏನಪ್ಪ ಇದು, ಇನ್ನೊಬ್ಬರು ಮನೆ ಹಾಳು ಮಾಡ್ಬಿಟ್ಟು ನಾನು 20,000 ತೊಗೋಬೇಕಾ? ನೀವು ಇದನ್ನೇ ನನ್ನ ದುರಾಸೆ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಆ್ಯಪ್ ಮಾಡಿದ್ದಕ್ಕೆ ನಂಗೆ 20,000 ಬಂತು. ಇವ್ರ ಹತ್ರ ಗುರೂಜಿಗಳ್ದು ಏನೋ ಹಾಕಿದ್ದಕ್ಕೆ 20,000 ಬಂತು, 40,000. ಹೀಗೆ ಇನ್ನೂ 3-4 ಜನದ ಹತ್ರ ನಾವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ರೆ ತಿಂಗ್ಳಿಗೆ 1.5 ಲಕ್ಷ ನಾನು ದುಡಿಬೋದಾಗಿತ್ತು ಆರಾಮಾಗಿ. ಕಷ್ಟನೇ ಪಡಬೇಕಾಗಿರಲಿಲ್ಲ. ಆರಾಮಾಗಿ 1.5 ಲಕ್ಷ ದುಡಿಬೋದಾಗಿತ್ತು. ನಾನು ಮನೆ ದುಡ್ಡು ನನ್ನ ಮಗಂಗೆ ಏನು ಬೇಕು ಮಾಡಿಕೊಂಡು ಒಡವೆಗಳು ಮಾಡಿಸ್ಕೊಂಡು ಕಾರ್ ತೊಗೊಂಡು ಆರಾಮಾಗಿ ಓಡಾಡ್ಬೋದಾಗಿತ್ತು. ಯಾಕೆ ನಾವು ಅದೆಲ್ಲ ಪ್ರಮೋಷನ್ ಮಾಡಿಲ್ಲ ಅಂದರೆ ನನಗೂ ಸಂಸಾರ ಇದೆ. ಇನ್ನೊಬ್ರು ಸಂಸಾರ ಹಾಳು ಮಾಡಿಕೊಂಡು ನಾನು ದುಡ್ಡು ಮಾಡಿ ಚೆನ್ನಾಗಿರಬೇಕು ಅನ್ನೋದು ನಂಗೆ ನಿಜವಾಗ್ಲೂ ಇಲ್ಲ. ನಾನು ಕಷ್ಟಪಟ್ಟು ದುಡ್ದಿದ್ರೆ ನಾನು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಅದು ನಾನು ಅವತ್ತೇ ಲಾಸ್ಟ್ ಮಾಡಿದೆ. ಅವರ ಕಾಲ್ಸ್ನೆಲ್ಲ ಇಲ್ಲ ನಾನು ಮಾಡಲ್ಲ ಅಂತೇಳಿ ಬ್ಲಾಕ್ ಮಾಡಿಬಿಟ್ಟು ಅದೇ ಲಾಸ್ಟ್. ನಾನು ಆಲ್ರೆಡಿ ನೀವು ನೋಡಿರ್ಬೋದು 6-7-8 ಮಂತ್ಸೇ ಆಯಿತು ನಾನು ಯಾವುದಾದ್ರೂ ಒಂದು ಪ್ರಮೋಷನ್ ಮಾಡಿದ್ದೀನ, ಒಂದು ಇದ್ರ ಮೇಲೆ ಮಾಡಿದ್ದೀನ. ಅವತ್ತೇ ಅಂದ್ಕೊಂಬಿಟ್ಟೆ ನಾವು ಈ ಥರ ಸಣ್ಣ ಪುಟ್ಟ ಪ್ರಮೋಷನ್ ಮಾಡೋದಕ್ಕೇ ಇಂಥವರೆಲ್ಲ ಬಂದು ಪ್ರಮೋಷನ್ ಮಾಡಿ ಅಂತ ಕೇಳ್ತಾರೆ ಅಂದ್ಬಿಟ್ಟು ಅವತ್ತೇ ಲಾಸ್ಟು. ನಾನು ಒಂದು ಪ್ರಮೋಷನ್ ಮಾಡೋದಕ್ಕೂ ಕೂಡ ಎಲ್ಲನೂ ನಾನು ಯಾವ್ದಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ ಪ್ರಮೋಷನ್ಗೆ ಎಲ್ಲನೂ ಕ್ಯಾನ್ಸಲ್ ಮಾಡಿದೆ. ಹೇಳ್ಬೇಕು ಅಂದರೆ ಸಣ್ಣ ಪುಟ್ಟ ಪ್ರಮೋಷನ್ ಮಾಡಿದ್ರೆ ಪ್ರಾಡಕ್ಟ್ಸ್ ಇಂಥವೆಲ್ಲ ನಿಮ್ಗೊಂದು 2,000-3,000-4,000 ದುಡ್ಡು ಬರುತ್ತೆ. ಈ ಥರದ ಮಾಡಿದ್ರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಬರುತ್ತಲ್ಲ, ಆರಾಮಾಗಿ ನೀವು ಸೆಟ್ಲ್ ಆಗ್ಬೋದಲ್ಲ. ಅದು ದುರಾಸೆ ನನ್ನ ಪ್ರಕಾರ. ಇವಾಗ 20,000 ಬರೋ ಕಡೆ ನೀವು ಇನ್ನೂ ಒಂದು 2-3 ಆ್ಯಪ್ ಸೇರಿಸ್ಕೊಂಬಿಟ್ರೆ ನಿಮಗೆ ಆರಾಮಾಗಿ 1.5 ಲಕ್ಷ ಬಂದುಬಿಡುತ್ತಲ್ಲ, ಇನ್ನೂ ನಮಗೆ ಜಾಸ್ತಿ ದುಡ್ಡು ಬರುತ್ತಲ್ಲ. ಇದು ದುರಾಸೆ ನನ್ನ ಪ್ರಕಾರ. ನಾವು ಆ ಥರ ಇನ್ನೊಬ್ಬರು ಮನೆ ಹಾಳು ಮಾಡಿಬಿಟ್ಟು ನನ್ನ ಮನೆ ಉದ್ಧಾರ ಆಗಬೇಕು ಅಂತ ನಾನು ಯಾವತ್ತೂ ಮಾಡಿಲ್ಲ. ನನ್ನ ಹಿಂದೆಗಡೆಯಿಂದ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಂಬನ್ನಿ, ಹಳೆ ವೀಡಿಯೋಸ್ಗಳನ್ನೆಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ದುರಾಸೆಗೂ ಆಸೆಗೂ ಇರೋ ವ್ಯತ್ಯಾಸ. ಮನುಷ್ಯ ದುಡಿಬೇಕು ಅಂತ ನಿಂತ್ಕೊಂಡ್ರೆ ಹೇಗೆ ಬೇಕಾದ್ರೂ ದುಡಿತಾನೆ. ಆದರೆ ಕಷ್ಟಪಟ್ಟು ದುಡ್ದಿದ್ದು ಮಾತ್ರ ನಿಮ್ಮ ಹತ್ರ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಮೇಕಪ್ ಕಲ್ತಿದ್ದೀನಲ್ಲ, ನಾನು ನಿಜವಾಗ್ಲೂ ನಾನು ತುಂಬಾ ಪ್ರೌಡ್ ಫೀಲ್ ಆಗ್ತೀನಿ. ನಾನು ಮೇಕಪ್ ಕಲ್ತ್ಕೊಂಡು ಅಷ್ಟು 1 ವರ್ಷ ನಾನು ಮಾಡಿರೋ ದುಡ್ಡಲ್ಲಿ ನಾನು ಸೇವಿಂಗ್ಸ್ ನಾನು ಮಾಡಿಕೊಂಡು ಈಚೆ ಕಡೆ ಸಾಲ ತೀರಿಸ್ಕೊಂಡು
ತರಿಸ್ಕೊಂಡು ನನ್ನ ಮನೆಗೆ ಏನು ಐಟಮ್ಸ್ ಬೇಕು ಅದನ್ನು ನಾನು ತೊಗೊಂಡು ಒಂದು ಚಿಕ್ಕ ಶಾಪ್ ಕೂಡ ಓಪನ್ ಮಾಡಿಕೊಂಡೆ. ಆ ಚಿಕ್ಕ ಶಾಪಲ್ಲಿ ಇವಾಗ ನನಗೆ ಬರೋ ₹100 ₹200 ನನಗೆ ಎಷ್ಟು ಖುಷಿ ಕೊಡ್ತಾಯಿದೆ ಗೊತ್ತಾ. ನೆಮ್ಮದಿಯಾಗಿದ್ದೀವಿ ನಾವು. ನನ್ನ ಮಗನ ನೋಡಿಕೊಂಡು ಮನೆಗೆ ನಮ್ಮದೊಂದು ಆಸೆ ಇದೆಯಲ್ಲ ಮನೆ ಕಟ್ಟಬೇಕು ಅಂತ, ಅದಕ್ಕೊಂದಿಷ್ಟು ದುಡ್ಡನ್ನು ಸೇವ್ ಮಾಡಿಕೊಂಡು ನಿಜವಾಗ್ಲೂ ನಾವು ಆರಾಮಾಗಿದ್ದೀವಿ. ದುರಾಸೆ ಅಂತೂ ನಾವು ಪಡ್ತಾ ಇಲ್ಲ. ಆ್ಯಂಡ್ ನಾನು ಸೀರೆ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಅಂತಲೂ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನಂದು ಚಿಕ್ಕ ಶಾಪ್ ಇರೋದ್ರಿಂದ ತುಂಬ ಜನ ಕೇಳ್ತಾಯಿದ್ರು, ಹೆಣ್ಮಕ್ಳೆಲ್ಲ ಅಕ್ಕ ಸೀರೆ ಯಾವುದಾದ್ರೂ ಇದೆಯಾ, ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ಲ ಆ ಥರ ಸೀರೆಗಳು ನೀವು ತರಿಸ್ತೀರಾ, ಬಟ್ಟೆಗಳನ್ನ ತರಿಸ್ಕೊಡ್ತೀರಾ ಅಂತ. ಸರಿ ಆಯಿತು, ಹೇಗೋ ಶಾಪ್ ಇದೆಯಲ್ಲ ಒಂದು ಸ್ವಲ್ಪ ಸೀರೆಗಳು ಡ್ರೆಸ್ಗಳು ಹಾಕ್ಕೊಂಡು ಇಲ್ಲಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹುಡುಕ್ತೆ. ಕೆಲವೊಬ್ರದ್ದೆಲ್ಲ ಹುಡುಕ್ತೆ, ಯಾಕಂದರೆ ನಮಗೆ ಕಮ್ಮಿ ಬಜೆಟ್ ಬಂದ್ರೇ ಅವ್ರಿಗೂ ಕೂಡ ಕಮ್ಮಿ ಕೊಡೋಕ್ಕಾಗೋದು. ನಾವೇ ಜಾಸ್ತಿಗೆ ತಂದ್ಬಿಟ್ಟು ಅವ್ರಿಗಿನ್ನೂ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತೇಳಿ ತುಂಬ ಜನನ ಎನ್ಕ್ವೈರಿ ಮಾಡಿ ಸರ್ಚ್ ಮಾಡಿ ತುಂಬ ಕಡೆ ಹುಡುಕಾಡಿ ಆಮೇಲೆ ನೋಡಿದೆ ನಾನು ಕೂಡ. ಆದರೆ ಎಲ್ಲೂ ಕೂಡ ನಮ್ಮ ಬಜೆಟ್ ವೈಸು ನಿಮಗೆ ಬರೋಲ್ಲ. ಯಾಕಂದರೆ ಈಗಿನ ಕಾಲದಲ್ಲಂತೂ ತುಂಬ ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ರು, ಒಬ್ರಿಗೊಬ್ರು ಕಾಂಪಿಟೇಟರು. ಯಾವ ಇಂಡಸ್ಟ್ರಿ ಯಾವ ಕೆಲಸದಲ್ಲೂ ಕೂಡ ಈ ಕಾಂಪಿಟೇಟರ್ ಇಲ್ದಂಗೆ ಕೆಲಸಗಳೇ ನಡೀತಾ ಇಲ್ಲ. ಎಲ್ಲ ಕಡೆನೂ ಕಾಂಪಿಟೇಟರ್ಸ್ ಇದ್ದಾರೆ. ಆ್ಯಂಡ್ ಸ್ಯಾರಿ ಬಿಸ್ನೆಸ್ಸಲ್ಲೂ ಅಷ್ಟೇ ನಿಮಗೆ ಕಾಂಪಿಟೇಟರ್ಸ್ ಇದ್ದಾರೆ. ಅದರಲ್ಲೂ ಏನಂತ ಅಂದರೆ ನಿಮಗೆ ಇವಾಗ ನೀವೇ ಆಗಿರಲಿ ನಾನೇ ಆಗಿರಲಿ ಒಂದು ಪೇಜಲ್ಲಿ ಒಂದು ಸೀರೆನ ತರಿಸ್ಕೋತೀನಿ ಅಂದರೆ ಅದು ಕ್ವಾಲಿಟಿ ಆಗಿರ್ಬೋದು, ಆ ಪ್ರೈಸ್ಗೆ ಅದು ತಕ್ಕನಾಗಿದೆಯಾ ಅಂತ ನೋಡಿ ನಿಮ್ಗೆ ಅದು ಸ್ಯಾಟಿಸ್ಫೈ ಆಗಬೇಕು. ಓಕೆ ಇದು ಪ್ರೈಸ್ಗಿದು ಓಕೆ ಅಂತ ಅನ್ಸಿ ನಿಮಗೆ ಖುಷಿ ಆಗಬೇಕು. ಆವಾಗ ನೀವು ನೆಕ್ಸ್ಟ್ ಟೈಮು ಆ ಪೇಜಲ್ಲಿ ನೀವು ಮತ್ತೆ ಆರ್ಡ್ರ್ ಮಾಡ್ತಾ ಇರ್ತೀರ. ಅದು ನಿಮ್ಗೊಂದು ನಂಬಿಕೆ. ಅದೇ ಪೇಜಿಂದ ನಿಮಗೆ ಕ್ವಾಲಿಟಿ ಚೆನ್ನಾಗಿಲ್ದಿರೋದು ಬಂದರೆ, ದುಡ್ಡು ಜಾಸ್ತಿ ಆದರೆ ಹೇಗೆ ಅನ್ಸುತ್ತೆ ಹೇಳಿ. ನೀವೇ ಆಗಲಿ ಇನ್ನೊಂದು ಸತಿ ಆ ಪೇಜಲ್ಲಿ ನಂಬಿಕೆ ಇಟ್ಟು ತೊಗೋತೀರಾ? ಇಲ್ಲ. ನಾನು ರೀಸೆಂಟಾಗಿ ಒಬ್ಬರು ಪೇಜಲ್ಲಿ ತರಿಸಿದೆ, ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ನಾನು ಆ ಪೇಜ್ ಕಡಿಕೆ ತಲೆ ಹಾಕಿಲ್ಲ. ನಾನು ಹೇಳಬೇಕು ಅಂದರೆ ಸೀರೆನೇ ತಗೊಂಡಿಲ್ಲ. ಹೀಗೆ ಪ್ರತಿಯೊಂದು ಬಿಸ್ನೆಸ್ ನಾವು ಮಾಡ್ತೀವಿ ಅಂದರೆ ಅದ್ರ ಹಿಂದೆ ತುಂಬ ವಿಚಾರಗಳಿರುತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಾಡ್ತೀನಿ ಅಂದಿದ್ದ ತಕ್ಷಣ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ನನಗೇನಂತಂದರೆ ನಾನು ಹಾಗೆ ಅಂದ್ಕೊಂಡಿದ್ದೆ ಅಂಗಡಿಗಾಗುತ್ತೆ ಅಂತ. ಆದರೆ ನಿಜವಾಗ್ಲೂ ನಾನು ಆನ್ಲೈನಲ್ಲಿ ಕೊರಿಯರೆಲ್ಲ ಕಳಿಸ್ಕೊಂಡು ಸಾವಿರಾರು ಕೊರಿಯರ್ಗಳನ್ನ ಕಳಿಸೋದಕ್ಕಂತೂ ಆಗಲ್ಲ. ಯಾಕಂದರೆ ಅದಕ್ಕೆ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ. ನೀನು ಮಾಡೋಂಗಿದ್ರೆ ಅದೇ ಬಿಸ್ನೆಸ್ ನೀನು ಕಂಟಿನ್ಯೂಸ್ ಆಗಿ ಮಾಡಬೇಕು. 2-3 ಇಟ್ಕೊಂಡು ನೀನು ಮಾಡೋಕ್ಕಾಗಲ್ಲ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಾನು ಇವಾಗ ಮೇಕಪ್ ಎಲ್ಲ ಮಾಡ್ತಿರೋದ್ರಿಂದ ಆರ್ಡರ್ಸ್ ಎಲ್ಲ ಇದೆ. ನಾನು ಇವ್ರ ಬಗ್ಗೆ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಬೇಕು, ಪ್ಲ್ಯಾನ್ಸ್ಗಳನ್ನ ಹಾಕ್ಕೋಬೇಕು. ಅವ್ರಿಗದು ದುಡ್ಡು ಕೊಟ್ಟಿರೋರಿಗೆ ನಾನು ಅದನ್ನು ಪ್ರೈಸ್ ತಕ್ಕನಾಗಿ ಅವ್ರಿಗೆ ಮಾಡಬೇಕು. ಹಾಗಾಗಿ ಸೀರೆ ಬಿಸ್ನೆಸ್ನ ಕೊರಿಯರೆಲ್ಲ ಇದನ್ನು ಮಾಡಿಕೊಂಡು ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟನೇ. ಅದರಲ್ಲೂ ಒಬ್ಬ ವ್ಯಕ್ತಿಗೆ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿರೋದು ಕೊಡಬೇಕು ಅಂದರೆ ತುಂಬಾ ಕಷ್ಟ. ನಾನು ಕೂಡ ಸುಮಾರು ಕಡೆ ನೋಡಿದೆ, ಅದರ ಕ್ವಾಲಿಟಿ ವೈಸ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಚೆನ್ನಾಗಿರಲಿಲ್ಲ. ದುಡ್ಡು ಕೂಡ ಹೈ ಪ್ರೈಸ್ ಆಯಿತು. ಹಾಗಾಗಿ ನಾನು ಕೂಡ ಸುಮ್ಮನಾಗಿದ್ದೀನಿ. ನೋಡೋಣ ಮುಂದೆ ಶಾಪಿಗೆ ಬೇಕು ಅಂದರೆ ಎಲ್ಲಾದರೂ ವಿಚಾರಿಸ್ಬಿಟ್ಟು ತೊಗೊಳ್ಳೋಣ ಅಂತ. ಸೊ ಇಷ್ಟ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ನಾನು ಈಸಿಯಾಗಿ ನೋಡಿ ಜಡ್ಜ್ ಮಾಡಿಬಿಡ್ಬೇಡಿ. ಏನೋ ಇದಕ್ಕೆ ಮಾಡ್ತಾರೆ, ಅದಕ್ಕೆ ಇದು ಮಾಡ್ತಾರೆ, ಇದಕ್ಕೆ ಇದು ಮಾಡಬೇಕಂದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಹೇಗೆ ಬೇಕೋ ಸಂಪಾದನೆ ಮಾಡಬೇಕು. ಅಂದರೆ ಈಗಿನ ದುನಿಯಾದಲ್ಲಿ ಅದರಲ್ಲೂ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಹೆಂಗೆ ಬೇಕಾದ್ರೆ ಅರ್ನಿಂಗ್ಸ್ ಮಾಡ್ಬೋದು. ಅದೇ ಪ್ರಮೋಷನ್ಸ್ಗಳನ್ನ ಮಾಡ್ತಾ ಎಷ್ಟೋ ಜನ ಲಕ್ಷಾನುಗಟ್ಟಲೆ ದುಡ್ದು ಚೆನ್ನಾಗಿರೋರನ್ನ ನೀವು ನೋಡಿರ್ತೀರ. ನಾವು ಕೂಡ ನೋಡಿದ್ದೀವಿ ಅಲ್ವಾ. ನಮಗೂ ಅದು ಬಂದುಬಿಡುತ್ತೆ ಅಲ್ವಾ, ದುರಾಸೆ ಬಂದುಬಿಡುತ್ತೆ. ಅಯ್ಯೋ ಅವರೇ ಅಷ್ಟೊಂದು ಪ್ರಮೋಷನ್ಗಳು ಮಾಡಿಕೊಂಡು ಅಷ್ಟು ಚೆನ್ನಾಗಿದ್ದಾರೆ, ನಾವು ಮಾಡ್ಬೋದಲ್ಲ ಅನ್ನೋದೊಂದು ಬಂದುಬಿಡುತ್ತೆ. ಆದರೆ ನನಗದು ಮುಂಚೆಯಿಂದನೂ ಬಂದಿಲ್ಲ. ಏನೋ ಆವಾಗ ಸಣ್ಣ ಪುಟ್ಟ 1, 2, 3 ಪ್ರಮೋಷನ್ಸ್ಗಳು ಸಣ್ಣ ಪುಟ್ಟದ್ದು ಮಾಡಿಕೊಂಡು ಮಾಡ್ತಾಯಿದ್ದೆ. ಆದರೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡು ನಮ್ಮ ಹೆಸ್ರುಗಳನ್ನ ಹಾಳು ಮಾಡಿಕೊಂಡು ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಲ್ಲ, ಆ ದುಡ್ಡಿನ ಜೊತೆಗೆ ನಾವು ಒಂದು ಚಿಕ್ಕ ಹೆಸ್ರು ಕೂಡ ನಾನು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲೋದ್ರೂ ಅನು ಗೌಡ ಅನ್ನೋದು ಕಂಡು ಹಿಡಿತಾರೆ, ಅನು ಅಂತ ಮಾತಾಡಿಸ್ತಾರೆ. 1000 ಜನ ಮಾತಾಡ್ಸಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಗುಂಪಲ್ಲಿ ಒಬ್ಬರಾದರೂ ನನ್ನ ಮಾತಾಡಿಸ್ತಾರೆ. ಅದು ನನಗೆ ಬೇಕಾಗಿರೋದು. ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ. ನನ್ನ ಚಾನಲ್ ಇರೋವರೆಗೂ ನಾನು ಕಷ್ಟಪಟ್ಟು ದುಡಿದು ಮುಂದೆ ಬರ್ತೀನಿ ಹೊರ್ತು ಇನ್ನೊಬ್ಬರು ಮನೆ ಹಾಳು ಮಾಡಿ ಇನ್ನೊಬ್ಬರು ಇದನ್ನು ಮಾಡಿಕೊಂಡು ಅಲ್ಲಿ ದುಡ್ಡು ಬರುತ್ತೆ ಇದು ಬರುತ್ತೆ ಅಂತ ನಾನು ಮಾಡೋದಕ್ಕೆ ಹೋಗಲ್ಲ. ಇದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಇರೋದು ಆಸೆಗೂ ದುರಾಸೆಗೂ ಇರೋ ವ್ಯತ್ಯಾಸ ನಿಮಗೆ ಗೊತ್ತಾಗಿದೆ. ಸೊ ಕಷ್ಟಪಟ್ಟು ದುಡಿಯೋರಿಗೆ ಈ ಥರ ಎಲ್ಲ ಅನ್ಬೇಡಿ. ಅವ್ರಿಗೆ ಯಾವತ್ತೂ ಆಸೆ ಇರುತ್ತೆ ಹೊರತು ತುಂಬ ದೊಡ್ಡ ದುರಾಸೆ ಇರೋಲ್ಲ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೂ ಈ ಥರ ಮಾತಾಡೋದಕ್ಕೆ ಹೋಗ್ಬಿಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.